ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. 70, 80, 90ರ ದಶಕದ ಅತ್ಯಂತ ಜನಪ್ರಿಯ ನಟನಟಿಯರಾದ ಪ್ರಣಯರಾಜ ಶ್ರೀನಾಥ್, ಆರತಿ ಮಂಜುಳಾ ಅವರ ಚಿತ್ರದ ಗೀತೆಗಳ ಕಾರ್ಯಕ್ರಮವೇ ಇಂದಿನ ಮರೆಯದ ಮಾಣಿಕ್ಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮೊಡನೆ ಈಗಾಗಲೇ ಬಂದಿದ್ದಾರೆ ಜನಪ್ರಿಯ ಗಾಯಕಿಯರು. ಅವ್ರನ್ನ ಪರಿಚಯ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿ. ಎಸ್ ಮೇಡಮ್, ತಮ್ಮ ಕಿರು ಪರಿಚಯ. ನಮಸ್ತೆ, ನಾನು ಧನಲಕ್ಷ್ಮಿ ಅಮೂಲ್ಯ ಅಂಥೇಳಿ, ನಾನು ಶ್ರೀನಿವಾಸ ನಗರದಿಂದ ಬಂದಿದ್ದೀನಿ. ಓಕೆ, ಸಂಗೀತದ ಪರಿಣಿತಿ ಬಗ್ಗೆ ಏನೋ ಒಂದು ಸ್ವಲ್ಪ. ಸರ್, ನಾನು ವೆಂಕಟರಾಘವನ್ ಅಂಥೇಳಿ ಅವ್ರ ಹತ್ರ ಸೀನಿಯರ್ ಕ್ಲಾಸ್ ಹೋಗ್ತಾ ಇದ್ದೀನಿ ಸರ್, ಕರ್ನಾಟಕ. ಎಸ್, ಮತ್ತು ಪ್ಲೇಬ್ಯಾಕ್ ಸಿಂಗಿಂಗ್ ಏನಾದರೂ ಮಾಡಿದ್ದೀರಾ? ಒಂದು 3-4 ಮೂವಿನಲ್ಲಿ ಹಾಡಿದ್ದೀನಿ. ಗುಡ್. ಎಸ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ನಾನು HK ರಘು ಅಂತ. ಎಲ್ಲ ಕಡೆ ಹಾಡ್ತಾ ಇರ್ತೀನಿ, ಚಂದನದಲ್ಲೂ ಕೂಡ ಹಾಡಿದ್ದೀನಿ ಬೇಕಾದ ಸರಿ. ಇವತ್ತು ಶ್ರೀನಾಥ್ ಅವರಿಗೋಸ್ಕರ ಹಾಡಬೇಕು ಅಂತ ಬಂದಿದ್ದೀನಿ. ಯಾಕೆಂದರೆ ಅವರು ಚಿತ್ರರಂಗಕ್ಕೆ ಕೊಟ್ಟಿರೋ ಕೊಡುಗೆ ಅದ್ಭುತವಾದದ್ದು. ಅದನ್ನೆಲ್ಲ ನೆನಪಿಸ್ಕೊಂಡು ಕೆಲವೊಂದು ಅತ್ಯಮೂಲ್ಯವಾದ ಗೀತೆಗಳನ್ನ ಹಾಡಬೇಕು ಅಂತ ಬಂದಿದ್ದೀನಿ. ಜೊತೆಗೆ ಮಧ್ಯದಲ್ಲಿ ಅವರ ಒಂದು ಪರಿಚಯ ಮತ್ತು ಅವರು ಮಾಡಿದಂಥ ಸಾಧನೆ, ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ನಿಮ್ಮೊಂದಿಗೆ ನಮ್ಮ ಜನತೆಗೆ ಹಂಚ್ಕೊಳ್ಳೋಣ ಅನ್ನೋ ಒಂದು ಸಲುವಾಗಿ ಬಂದಿದ್ದೇನೆ ಸರ್. ವೆಲ್ಕಮ್ ಆಸ್ಥಾನ ಪಂಡಿತರೇ, ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇಂದಿನ ಕಾರ್ಯಕ್ರಮದ ಪ್ರಥಮ ಗೀತೆ. ನನ್ನ ಮೊದಲನೆಯ ಗೀತೆ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಸುಗೆ ಚಿತ್ರದ್ದು. ಬೆಸುಗೆ ಶ್ರೀಯುತ ಗೀತಪ್ರಿಯ ಅವರ ಒಂದು ಚಿತ್ರ. ಅವರೇ ನಿರ್ದೇಶನ ಮಾಡಿದ್ದು ಮತ್ತು ಅದಕ್ಕೆ ಸ್ಕ್ರೀನ್ ಪ್ಲೇ ಕೂಡ ಅವರೇ ಬರೆದಿರೋದು. ಒಳ್ಳೆ ಸಾಹಿತಿ ಕೂಡ. ಹೌದೌದು, ಒಳ್ಳೆ ಸಾಹಿತಿ ಕೂಡ ಹಾಗೂ ಒಳ್ಳೆ ನಿರ್ದೇಶನ ಕೂಡ ಈ ಸಿನಿಮಾ. ಇದು ಏನಂತಂದರೆ ಒಂದು ಬಾಲ್ಯ ವಿವಾಹದ ಬಗ್ಗೆನೂ ಈ ಸಿನಿಮಾದಲ್ಲಿ ಬರುತ್ತೆ. ಭಾಳ ಒಳ್ಳೆ ಸಬ್ಜೆಕ್ಟನ್ನ ಡೀಲ್ ಮಾಡಿದ್ದಾರೆ ಇದರಲ್ಲಿ. ಮತ್ತು ಈ ಸಿನಿಮಾದಲ್ಲಿ ಏನಂತಂದರೆ ಇದು ಸೌತ್ ಇಂಡಿಯನ್ ಫಿಲ್ಮ್ ಫೇರ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಬಂದಿತ್ತು. ಮತ್ತು ನಮ್ಮ ಪ್ರಣಯರಾಜ ಶ್ರೀನಾಥ್ ಅವರಿಗೆ ಇದರಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಬಂದಿತ್ತು. ಇದೊಂದು ವಿಷಯ. ಹಾಗಾಗಿ ಈ ಚಿತ್ರದಲ್ಲಿ ಬರುವಂಥ ಯಾವ ಹೂವು ಯಾರ ಮುಡಿಗೋ ಈ ಗೀತೆಯನ್ನು ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಸ್, ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ, ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ, ಇಂಥ ಪ್ರೇಮದಾಟದೆ ಯಾರ ಹೃದಯ ಯಾರಿಗೂ, ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ. ಮುಖದಿ ಒಂದು ಭಾವನೆ, ಕಣ್ಣಲೇನು ಕಾಮನೆ. ಮುಖದಿ ಒಂದು ಭಾವನೆ, ಕಣ್ಣಲೇನು ಕಾಮನೆ. ಒಂದು ಮನದ ಯೋಚನೆ, ಒಂದು ಮನಗೆ ಸೂಚನೆ. ಯಾರು ಅರಿಯಲಾರರು ಯಾರ ಪಾಲು ಯಾರಿಗೂ, ಯಾರಿಗೂ. ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ. ಎಂದೋ ಹುಟ್ಟಿದಾಸೆಯು ಇಂದು ಮನವ ತಟ್ಟಿತು, ಎಂದೋ ಹುಟ್ಟಿದಾಸೆಯು ಇಂದು ಮನವ ತಟ್ಟಿತು. ಮನದ ಕಾದವ ತೆರೆಯಲು ಬೇರೆ ಗುರಿಯ ಮುಟ್ಟಿತು.
ಹೇಳಬಲ್ಲರು ಯಾರ ಪಯಣ ಎಲ್ಲಿಗೂ ಎಲ್ಲಿಗೂ ಯಾವ ಹೂವು ಯಾರ ಮೂಡಿಗೂ ಯಾರ ಒಲವು ಯಾರ ಕಡೆಗೂ ಇಂಥ ಪ್ರೇಮದಾಟದೆ ಯಾರ ಹೃದಯ ಯಾರಿಗೂ ಯಾವ ಹೂವು ಯಾರ ಮೂಡಿಗೂ ಯಾರ ಒಲವು ಯಾರ ಕಡೆಗೂ. ಅದ್ಭುತ ಅದ್ಭುತ. ನೆಕ್ಸ್ಟ್ ಮೇಡಮ್, ನಿಮ್ಮ ಗೀತೆ ಸರ್, ಡ್ಯುಯೆಟ್ ಹಾಡ್ತೀರಾ ಅಥವಾ ಸೋಲೋ ಹಾಡ್ತೀರಾ? ಡ್ಯುಯೆಟ್ ಸಾಂಗ್ ಹಾಡ್ತೀವಿ ಸರ್. ಡ್ಯುಯೆಟ್ ಹಾಡ್ತೀವಿ. ಯಾವುದು? ಮಾನಸ ಸರೋವರ ಚಿತ್ರದಿಂದ. ಅದರ ಡೀಟೇಲ್ಸ್ನ ಸರ್ ಹೇಳ್ತಾರೆ. ಮಾನಸ ಸರೋವರ ಈ ಸಿನಿಮಾ ಶುರುವಾಗಿದ್ದೇ ಒಂದು ಇತಿಹಾಸ. ಪುಟ್ಟಣ್ಣ ಕಣಗಾಲ್, ದಿವಂಗತ ಪುಟ್ಟಣ್ಣ ಕಣಗಾಲ್ ಅವರು ಬಹಳ ಸಂಕಷ್ಟದಲ್ಲಿದ್ದಂಥ ಒಂದು ದಿನಗಳು. ಆ ದಿನಗಳಲ್ಲಿ ಅವ್ರಿಗೆ ಯಾವುದು ಸಿನಿಮಾ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಈ ಒಂದು ಲೇಖನ ನಾನು ಓದಿದ್ದೀನಿ. ಖಂಡಿತ ಖಂಡಿತ. ಒಂದು ದಿವಸ ಏನಾಯಿತು, ಶ್ರೀನಾಥ್ ಅವರು ಆಕಸ್ಮಿಕವಾಗಿ ಪುಟ್ಟಣ್ಣನವರ ಮನೆಗೆ ಹೋಗ್ತಾರೆ. ಹೋದಾಗ ಅವ್ರು ಸಾಮಾನ್ಯವಾಗಿ ಪುಟ್ಟಣ್ಣನವರು ಶ್ರೀನಾಥ್ ಅವ್ರನ್ನ ಅಣ್ಣ ಅಂತ ಕರೀತಾ ಇದ್ರು. ಓ ಅಣ್ಣ, ನೀನು ಬಂದೇನೋ, ಇವತ್ತಾದರೂ ಬಂದಿಯಲ್ಲೋ ನೋಡೋಕ್ಕೆ, ನಾನು ಬೆಳೆಸಿದಂಥವ್ರು ಯಾರೂ ಬರಲಿಲ್ಲ ಕಣೋ ನನ್ನ ನೋಡೋಕ್ಕೆ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ನಿನಗೆ ಗೊತ್ತಿಲ್ಲ, ಏನೋ ನೀನಾದರೂ ಬಂದಿಲ್ಲ ಅಂಥೇಳಿ ಅವರ ತೆಕ್ಕೆಗೆ ಬಾಚಿ ಅಪ್ಕೊಂಡ್ರಂತೆ. ಅವ್ರಿಗೂ ಭಾಳ ಬೇಜಾರಾಯ್ತಂತೆ. ಅವತ್ತು ಗಳಗಳನ್ನೇ ಹತ್ತಿದಾರಂತೆ ಶ್ರೀನಾಥ್ ಅವರು, ಅದನ್ನು ಬರ್ಕೊಂಡಿದ್ದಾರೆ ಆ ಆರ್ಟಿಕಲಲ್ಲಿ. ಹೀಗೆ ಮಾತಾಡ್ತಾ ಹೇಳಿದ್ರಂತೆ, ನಿನಗೆ ಗೊತ್ತಿಲ್ಲ ಕಣೋ, ನಿನ್ನೆ ನಾನು ಊಟನೇ ಮಾಡಿಲ್ಲ ಅಂತಂದೆ. ಯಾಕೆ ಪುಟ್ಟಣ್ಣಾಜಿ ಹೀಗೆ ಹೇಳ್ತಾ ಇದ್ದೀರಾ, ಊಟ ಮಾಡಿಲ್ಲ ಅಂತ ಹೇಳ್ತಾರ? ಇಲ್ಲ, ನಿನ್ನೆ ಒಬ್ಬರು ಡೈರೆಕ್ಟ್ರು ಬರ್ತೀನಿ ಅಂತ, ಅಂದರೆ ಪ್ರೊಡ್ಯೂಸರ್ ಅವ್ರು ಬರ್ತೀನಿ, ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಇನ್ನು ಎಲ್ಲೇ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನು ಕತೆನೋ ಅವ್ರು ಗೊತ್ತಿಲ್ಲ ಅಂತ ದಿನ ಎಲ್ಲ ಕಾದೆ ಕಣೋ, 8 ಗಂಟೆ ಆದರೂ ಬರಲಿಲ್ಲ. ಕಡೆಗೆ 8:15 ಎದ್ದು ಒಂಚೂರು ತಿಂದೆ, ನಿನ್ನೆ ಪೂರ್ತಿ ಊಟನೇ ಮಾಡೋಕ್ಕಾಗಿರಲಿಲ್ಲ, ಹಾಗಿದೆ ನನ್ನ ಪರಿಸ್ಥಿತಿ, ಅಂದರೆ ನಾನು ಕೇಳೋರೇ ಗತಿ ಇಲ್ಲ ಅಂತ ಹೇಳ್ಕೊಂಡು ಹತ್ತರಂತೆ. ಅವತ್ತು ಆ್ಯಕ್ಚುಲಿ ಚಂದ್ರಶೇಖರ್ ಅವರು ಅವ್ರ ಜೊತೆ ಹೋದ್ರಂತೆ, ಗೊತ್ತಲ್ಲ ದಿವಂಗತ ಚಂದ್ರಶೇಖರ್ ಅವರು ಬಹಳ ಒಳ್ಳೆ ನಟರು. ಹೌದು. ಹಾಗಾಗಿ ಅವತ್ತು ಮಾತಾಡಿಕೊಂಡು, ಆಯಿತು ಎಲ್ಲ ಸರಿ ಹೋಗುತ್ತೆ, ನೀವೇ ಹೀಗಂದರೆ ಹೇಗೆ, ಎಷ್ಟೋ ಜನಕ್ಕೆ ಧೈರ್ಯ ತುಂಬಿದ್ದೀರಾ ಜೀವನದಲ್ಲಿ, ನೀವು ನಿರಾಶರಾಗಬಾರ್ದು ಅಂತ ಹೇಳಿಬಿಟ್ಟು ಅವತ್ತು ಮಾತಾಡಿ ಅವ್ರ ಮನೆಯಿಂದ ಆಚೆ ಬಂದಂತೆ. ಆಚೆ ಬಂದಾಗ ಚಂದ್ರಶೇಖರ್ ಅವರು ಒಂದು ಪ್ರಸ್ತಾವನೆಯನ್ನು ಇಟ್ಟರಂತೆ ಶ್ರೀನಾಥ್ ಅವ್ರಿಗೆ. ಶ್ರೀನಾಥ್, ಯಾಕೆ ನಾವೇ ಒಂದು ಸಿನಿಮಾನ ಮಾಡಬಾರ್ದು ಪುಟ್ಟಣ್ಣಾಜಿ ಅವ್ರಿಗೋಸ್ಕರ, ಯಾಕೆ ಇದನ್ನು ಮಾಡಬಾರ್ದು ಅಂತ ಕೇಳಿದ್ದಕ್ಕೆ ಆವತ್ತು ಬಂದಂಥ ಯೋಜನೆ ಮಾನಸ ಸರೋವರ. ಶ್ರೀನಾಥ್ ಏನು ಮಾಡಿದ್ರಂತೆ, ಒಂದು 4 ಜನ ಸ್ನೇಹಿತರನ್ನ ಸೇರಿಕೊಂಡು ಪುಟ್ಟಣ್ಣನವ್ರನ್ನೂ 4ನೇ ಒಂದು ಭಾಗವಾಗಿ ಅವ್ರನ್ನೂ ಪ್ರೊಡ್ಯೂಸರ್ನಾಗಿ ಇನ್ವಾಲ್ವ್ ಮಾಡಿಕೊಂಡು ಮಾಡಿದಂತಹ ಸಿನಿಮಾ ಮಾನಸ ಸರೋವರ. ಅದನ್ನು ಪುಟ್ಟಣ್ಣ ಅವ್ರಿಗೆ ಹೇಳಿರಲಿಲ್ಲ. ಆದರೆ ಪುಟ್ಟಣ್ಣ ಅವ್ರಿಗೆ ಹೇಗೋ ಇದು ಗೊತ್ತಾಗಿದೆ, ಶ್ರೀನಾಥ್ ಸೇರಿಕೊಂಡು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಒಂದು ದಿವಸ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡು ಬಂದ್ರಂತೆ ಪುಟ್ಟಣ್ಣ ಅವ್ರ ಮನೆಗೆ. ನೋಡಿ ಈ ಥರ ಮಾಡ್ತಾ ಇದ್ದೀವಿ ಅಂತ. ತಕ್ಷಣ ನನಗೆ ಗೊತ್ತಾಯ್ತು ಅಣ್ಣ, ನಿನಗೋಸ್ಕರ ಈ ಸಿನಿಮಾ ಮಾಡ್ತೀನಿ, ನಿನಗೋಸ್ಕರನೇ ಈ ಸಿನಿಮಾನ ಮಾಡ್ತೀನಿ, ಜನಗಳು ನೋಡಿದಂತಹ ಶ್ರೀನಾಥನ್ನ ಇದರಲ್ಲಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಆ ಸಿನಿಮಾನ ಮಾಡಿದ್ರಂತೆ. ಅತ್ಯದ್ಭುತವಾದ ಮೈಲಿಗಲ್ಲು ಈ ಸಿನಿಮಾ. ತಾವು ಎಲ್ಲ ನೋಡುತ್ತಾರೆ, ನಮ್ಮ ಕರ್ನಾಟಕದ ಸಾಕಷ್ಟು ಜನ ಈ ಸಿನಿಮಾನ ನೋಡಿದ್ದಾರೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಫಿಲ್ಮು ಶ್ರೀನಾಥ್ ಅವರು. ಅವರ ಜೀವನದಲ್ಲಿ ಒಂದು ಮೈಲಿಗಲ್ಲು ಅಂತಾನೆ ಹೇಳಿ. ನನ್ನ ಪ್ರಕಾರ ಒಂದು ರಾಷ್ಟ್ರ ಪ್ರಶಸ್ತಿನೇ ಬರಬೇಕು. ಅದು ಯಾಕೋ ಅವಾರ್ಡ್ ಮಿಸ್ ಆಯಿತು, ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಸಿನಿಮಾ ಮಾತ್ರ ಅತ್ಯದ್ಭುತವಾಗಿ ಬಂದಿದೆ. ಈ ಸಿನಿಮಾದಿಂದ ಆಯ್ಕೆ ಮಾಡಿಕೊಂಡಂಥ ಇದರ ಟೈಟಲ್ ಸಾಂಗ್ ಮಾನಸ ಸರೋವರ ಅನ್ನುವಂಥ ಒಂದು ಯುಗಳಗೀತೆನ ಧನಲಕ್ಷ್ಮಿ ಅವರ ಜೊತೆ ಹಾಡಬೇಕು ಅಂತ ನನ್ನ ಅಭಿಲಾಷೆ. ಮಾನಸ ಸರೋವರ. ಹಾಡ್ತೀಯ? ಹಾ. ಮಾನಸ ಸರೋವರ, ಮಾನಸ
ಮಾನಸೆ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಸತ್ಯ ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಅಂತರಂಗ ಸತ್ಯ ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಅಂತರಂಗ ಆನಂದ ನೀಡುವ ಆನಂದ ನೀಡುವ ಆನಂದ ನೀಡುವ ರಾಗ ತರಂಗ ಆನಂದ ನೀಡುವ ರಾಗ ತರಂಗ ಅನುಪಮ ಯೋಗದ ಜೀವಗಂಗ ಅನುಪಮ ಯೋಗದ ಜೀವಗಂಗಾ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಸಂತಸ ಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸಂತಸ ಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸೌಂದರ್ಯ ಲಹರಿಯ ಸೌಂದರ್ಯ ಲಹರಿಯ ಲಹರಿ 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 ಸೌಂದರ್ಯ ಲಹರಿಯ ಮಧುರ ಸಂಚಾರ ಸೌಂದರ್ಯ ಲಹರಿಯ ಮಧುರ ಸಂಚಾರ ವೇದ ಮಾತೆಯು ನಲಿಯುವ ತೀರ ವೇದ ಮಾತೆಯು ನಲಿಯುವ ತೀರ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಅದ್ಭುತ ಅದ್ಭುತ ತುಂಬ ಚೆನ್ನಾಗಿತ್ತು. ಈ ಶ್ರೇಷ್ಠರು ಗರಿಷ್ಠರು ವರಿಷ್ಠರು ಎಲ್ಲರೂ ಸೇರಿದರೆ ಇಂಥ ಒಂದು ಕಲ್ಪನೆಗಳು ಮೂಡಿ ಬರ್ತದೆ ಅಂತಾರೆ. ಹೌದು. ಶ್ರೇಷ್ಠ ನಿರ್ದೇಶಕ ಪುಟ್ಟಣ್ಣ ಕಣಗಲ್ರವರು, ಶ್ರೇಷ್ಠ ಸಂಗೀತ ನಿರ್ದೇಶಕ ಈ ಚಿತ್ರಕ್ಕೆ ಎಲ್ಲವೂ ಮೇಳೈಸಿದೆ. ಎಲ್ಲ ಹಾಗಾಗಿ ಮೇಳೈಸಿದೆ. ಇದೊಂದು ಅದ್ಭುತವಾದ ಸಿನಿಮಾ ಆಗಕ್ಕೆ ಕಾರಣ ಆಯ್ತು. ಖಂಡಿತ ನೋಡಿ, ಆ ಹೆಸರು ನೋಡಿ, ಮಾನಸ ಸರೋವರ. ಹೌದು, ಹೌದು. ಅಲ್ಲಿ ಆ ಸರೋವರದಲ್ಲಿ ಏನು ಅಲ್ಲೋಲ ಕಲ್ಲೋಲ ಆಗುತ್ತೆ ಎಂಬುದು ಚಿತ್ರದಲ್ಲಿ ಹೌದು, ತೋರಿಸಿದ್ದಾರೆ. ಹೌದು. ಆಮೇಲೆ ವಾಟ್ ಎ ಬ್ಯೂಟಿಫುಲ್ ಶೂಟಿಂಗ್ ನೆಲ್ಲ ಮಾಡಿದ್ದಾರೆ. ಆ ಕಲ್ಪನೆಯೇ ಚಂದ, ಆ ಚಿತ್ರಕಥೆನೇ ಚಂದ, ಹೌದು. ನಿರ್ದೇಶನವೇ ಚಂದ. ಇನ್ನು ನಟನೆ ಬಗ್ಗೆ ಹೇಳಲೇಬೇಕಾಗಿಲ್ಲ, ಬಹಳ ಚೆನ್ನಾಗಿದೆ. ನಾನು ಅದಕ್ಕೆ ವರಿಷ್ಠರು ಗರಿಷ್ಠರು ಶ್ರೇಷ್ಠರು ಎಲ್ಲ ಸೇರ್ಕೊಂಡಾಗ ಆಗತ್ತೆ. ನೀವು 500ರಿಂದ 1000 ಹಾಡುಗಳನ್ನ ಆರಾಮಾಗಿ ಬುಕ್ ನೋಡದೆ ಹಾಡ್ತೀರಂತೆ. ಇದರಲ್ಲಿ ನನ್ನ ಹೆಗ್ಗಳಿಕೆ ಏನಿಲ್ಲ. ಯಾಕೆ ಅಂತಂದರೆ ಇದು ದೇವರು ನನಗೆ ಕೊಟ್ಟಂಥ ಒಂದು ವರ ಅಂತ ಹೇಳಬೇಕು. ಇದು ನನಗೆ ಬಂದಿದ್ದು ಪ್ರಾಯಶಃ ನಮ್ಮ ಅಜ್ಜಿಯವರಿಂದ, ನಮ್ಮ ತಾಯಿಯ ತಾಯಿ. ಅವ್ರಿಗೆ ಭಾಳ ಅದ್ಭುತವಾದ ಜ್ಞಾಪಕ ಶಕ್ತಿ ಇತ್ತು ಅಂತ ನನಗೆ ಹೇಳ್ತಾ ಇದ್ರು. ಅಂದರೆ ತಮ್ಮ ಮಕ್ಕಳಲ್ಲದೆ, ತಮ್ಮ ಮೊಮ್ಮಕ್ಕಳಲ್ಲದೆ
ಯಾರದೋ ಮಕ್ಕಳ ಜನನ ದಿನಾಂಕ, ಅವ್ರು ಎಷ್ಟು ಯಾವಾಗ ಹುಟ್ಟಿದ್ರು, ಅವರ ಹುಟ್ಟಿದ ತಿಥಿ ನಕ್ಷತ್ರ ಇದನ್ನೆಲ್ಲ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡಿದ್ರಂತೆ. ಅವ್ರ ಹತ್ರ ಬಂದು ಸೀತಮ್ಮನವ್ರೆ ನಮ್ಮ ಮೊಮ್ಮಗ ಹುಟ್ಟಿದ ದಿನಾಂಕ ಮತ್ತು ನಕ್ಷತ್ರ ನಿಮ್ಗೆ ಏನಾದ್ರು ಜ್ಞಾಪಕ ಇದೆ ಅಂತ ಪಟಕ್ ಅಂತ ಹೇಳೋರಂತೆ. ಅಂದ್ರೆ ಆ ಮೂಲಕ ಅಂದ್ರೆ ಜೆನೆಟಿಕ್ಸ್ ಜೀನ್ಸ್ ಇಂದ ಬಂದಿರೋಂತಹ ಒಂದು. ಹಾಗಾಗಿ ಇದು ನಂದೇನಿಲ್ಲ, ಸ್ಪೆಷಾಲಿಟಿ ಏನಾದ್ರು ಇಂಪ್ರೂವ್ ಮಾಡೋಕ್ಕಾಗಿ ಏನಾದ್ರು ಒಂದು ಐಡಿಯಾ ಕೊಡಿ ನಮಗೆ. ನೆಕ್ಸ್ಟ್ ಸಾಂಗ್ ಹೋಗೋಣ. ಸಾಂಗ್ ಬಂದು ನಗುವ ಸ್ನೇಹ ಮೋಹ ಓಕೆ ಹಾಡು, ಏಟು ಎದೆರುಟು ಚಿತ್ರದಿಂದ. ಏಟು ಎದರೇಟು. ಹೌದು. ಓಕೆ. ಈ ಸಿನಿಮಾಗೂ ಒಂದು ಹಿನ್ನೆಲೆ ಏನಂದ್ರೆ ಇದು ಒಂದು ವಾಮಾಚಾರದ ಬಗ್ಗೆ ಮಾಡಿದಂಥ ಸಿನಿಮಾ. ಅಂದರೆ ಯಾವತ್ತೂ ದೈವಶಕ್ತಿಗೆ ಗೆಲುವು, ದುಷ್ಟಶಕ್ತಿಗೆ ಯಾವತ್ತೂ ಗೆಲುವಿಲ್ಲ ಅಂತ ಪ್ರೂವ್ ಮಾಡಿದಂಥ ಒಂದು ಸಿನಿಮಾ. ಮಣಿಮುರುಗನ್ ಅಂತ ತಮಿಳಲ್ಲಿ ಒಬ್ಬರು ನಿರ್ದೇಶಕರು, ಅವರು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾನ. ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಸಿನಿಮಾದಲ್ಲಿ ಭಾಳ ಚೆನ್ನಾಗಿದೆ. ತಮಗೆ ಜ್ಞಾಪಕ ಇರ್ಬೋದು, ಸುಬ್ರಾವ್ ಅಂತ ಒಬ್ಬರು ಲಿರಿಸಿಸ್ಟ್ ಇದ್ರು. ಅವರು ಇದಕ್ಕೆ ಚಿತ್ರಕಥೆ ಎಲ್ಲ ಬರೆದಿದ್ದಾರೆ ಅಂತ ಈ ತರ ಸಿನಿಮಾಗಳನ್ನೆಲ್ಲ ಬರೆದಿರುವಂತ ಅವರೇ. ಈ ಸಿನಿಮಾದಲ್ಲಿ ಅವರು ಕೂಡ ಅಭಿನಯ ಮಾಡಿದ್ದಾರೆ. ಒಬ್ಬ ಹನುಮಂತನ ಪರಮ ಭಕ್ತನಾಗಿ ಒಂದು ಅಭಿನಯ ಮಾಡಿದ್ದಾರೆ, ಬಹಳ ಅದ್ಭುತವಾಗಿದೆ. ಈ ಸಿನಿಮಾದಲ್ಲಿ ಸುಂದರ್ ಕೃಷ್ಣ ಅರಸನ ಅಭಿನಯದ ಬಗ್ಗೆ ಹೇಳೋದಕ್ಕೆ ವರ್ಣಾತೀರ್ಥ ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ ಸುಂದರ್ ಕೃಷ್ಣ ಅರಸು. ಅವರೇ ಆ ವಾಮಾಚಾರಿಯ ಒಂದು ನಟನೆಯನ್ನು ಮಾಡಿರೋದು. ಬಹಳ ಫೇಮಸ್ ಆದರು. ಅವರ ಜೀವನದ ಒಂದು ಮೈಲಿಗಲ್ ಅಂತ ಹೇಳಬೇಕು ಈ ಸಿನಿಮಾ. ಇದರಲ್ಲಿ ಒಂದು ತುಂಬಾ ಅತ್ಯದ್ಭುತವಾದ ಒಂದು ಯುಗಳ ಗೀತೆ ಬಂದಿದೆ, ನಗುವ ಸ್ನೇಹ ಮೋಹ ಅಂತ. ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಗೀತೆಯನ್ನು ಹಾಡಬೇಕು ಅಂತ ನನ್ನ ಆಸೆ. ವೆಲ್ಕಮ್. ನಗುವ ಸ್ನೇಹ ಮೋಹ ಆಸೆ ಭಾಷೆ ಮೂಡುತ್ತಿದೆ, ಜೀವನದ ರಾಗ ರಂಗು ಚಿಮ್ಮಿ ಹುಮ್ಮಿ ನನ್ನ ನಿನ್ನ ಸೇರಿ ಪ್ರೀತಿ ಪೂರ ಪ್ರೀತಿ ಪೂರ. ವರುಷ ದೂಡುತ್ತ ಕನಸ ಕಾಣುತ್ತ ಕಾತರ ತೋರಿ ಬಂದೆ ನಿನಗಾಗಿ ನಾನು. ಕಣ್ಣನ್ನು ತವ ಮೀಟಿ ಪ್ರೀತಿಯ ದಾಟಿ ಕಾಡಿದ ಕೀಟಲೆ ಚಂದ. ನಗುವ ಸ್ನೇಹ ಮೋಹ ಆಸೆ ಭಾಷೆ ಮೂಡುತ್ತಿದೆ, ಜೀವನದ ರಂಗು ಚಿಮ್ಮಿ ಹುಮ್ಮಿ ನನ್ನ ನಿನ್ನ ಸೇರಿ ಪ್ರೀತಿ ಪೂರ ಪ್ರೀತಿ ಪೂರ.
ಬಲಿಗೆ ಬಾರದೆ ದೂರದಿ ನಿಂತಿಹೆ ಸಾಗಿದ ತೀರದ ಪ್ರೇಮದ ಆಟ ಅಂದಿನ ಭಾವನ ಸನಿಹ ಕಾಣಲು ಬೇಡುವೆ ಕಾಣಲು ಮಾನಸ ಕೂಟ ನಮ್ಮ ಸಾವಿರ ಸ್ವಪ್ನ ಸೇರುತ್ತ ಲಗ್ನ ಕೂಡಲಿ ಕಂಕಣ ಬಂಧ ನಮ್ಮ ಸಾವಿರ ಸ್ವಪ್ನ ಸೇರುತ್ತ ಲಗ್ನ ಕೂಡಲಿ ಕಂಕಣ ಬಂಧ ನಗುವ ಸ್ನೇಹ ಮೋಹ ಆಸೆ ಭಾಷೆ ಮೂಡುತ್ತಿದೆ ಜೀವನದ ರಾಗ ರಂಗು ಚಿಮ್ಮಿ ಹೊಮ್ಮಿ ನನ್ನ ನಿನ್ನ ಸೇರಿ ಪ್ರೀತಿ ಪೂರ ಪ್ರೀತಿ ಪೂರ. ರಘುವರೇ ಭಾಳಷ್ಟಿಂದ ನೀವು ವಾದ್ಯಗೋಷ್ಠಿಗಳಲ್ಲೆಲ್ಲ ಹಾಡಿದ್ದೀರಿ ಅಂದ್ರೆ ನೋಡಿ ಕೆಲವು ಮ್ಯೂಸಿಕ್ ಕೇಳಿದ್ರೆ ಗೊತ್ತಾಗ್ತಿ ಈ ಹಾಡನ್ನ ಮ್ಯೂಸಿಕ್ ಡೈರೆಕ್ಟರ್ ಇವರೇ ಮಾಡಿದ್ದಾರೆ, ಹೌದು. ಇದನ್ನು ಸತ್ಯಮೇ ಮಾಡಿದ್ದಾರೆ, ಇದನ್ನು ರಾಜನ್ ನಾಗೇಂದ್ರನೇ ಮಾಡಿದ್ದಾರೆ ಅನ್ನೋ ಒಂದು ಕಲ್ಪನೆ ಬಂದ್ಬಿಡುತ್ತಲ್ಲ. ಇದೇನಂದ್ರೆ ಪ್ರತಿಯೊಬ್ಬ ನಿರ್ದೇಶಕನ ಒಂದು ಚಾಪ್ ಅಂತ ಇದೆ. ಹೌದು, ಅದು ಕೇಳಿದ ತಕ್ಷಣ ಗೊತ್ತಾಗತ್ತೆ, ಹೌದು ಇದು ಇವ್ರದೇ ಇರಬೇಕು. GK ವೆಂಕಟೇಶಿಂದ ಹಿಡಿದು ಇತ್ತೀಚಿನ ಅರ್ಜುನ್ ಜನ್ಯ ಯಾರಿದ್ದಾರೆ ನಮ್ಮ ಸಂಗೀತ ನಿರ್ದೇಶಕರು, ಅವ್ರದೇ ಆದ ಒಂದು ಚಾಪನ್ನು ಒತ್ತಿದ್ದಾರೆ. ಅದು ಕೇಳಿದ ತಕ್ಷಣ ಗೊತ್ತಾಗತ್ತೆ, ಹೌದು ಇವ್ರದೇ ಇದು ಹಾಡು ಅಂತ. ಇದು ಸಾಮಾನ್ಯವಾಗಿ ಕೆಲವು ನಮಗೂ ಗೊತ್ತಾಗಲ್ಲ, ಯಾಕಂದ್ರೆ ಸಾವಿರಾರು ಗೀತೆಗಳು ಬಂದ್ಬಿಟ್ಟಿರುತ್ತೆ. ಇದು ಇವ್ರದ್ದು ಇರ್ಬೋದಾ ಅಂತ ಒಂದ್ಸರಿ ಯಾವಾಗಲೂ ಕಲ್ಪನೆ ಮಾಡ್ಕೊಂಡು ಕೇಳಿದಾಗ ಅದು ಅವ್ರದೇ ಆಗಿರುತ್ತೆ. ಯಾಕಂದ್ರೆ ಆ ಚಾಪ್ ಕೇಳಿದಾಗ ಹೌದು ಇವ್ರದೇ ಅಂತ. ಯಾಕಂದ್ರೆ ಆ ಕಾಂಗೋ ಬಾಂಗೋ ಸ್ಟೈಲು, ಆ ಡುಕ್ಕಿ ಅಂತ ಹೊಸದಾಗಿ ಬಂದಿತ್ತು ಆ ಟೈಮ್ನಲ್ಲಿ. ಹೌದೌದು. ವೈಲಿನ್ ಬಿಟ್ಸ್ ವಿಜಯ್ ಭಾಸ್ಕರ್ ಅವ್ರದ್ದು ಒಂದು ವಿಶೇಷತೆ ಅಂದ್ರೆ ಆ ವೈಲಿನ್ ಬಿಟ್ಸ್ ನುಡಿಸ್ತಾರೆ ನೋಡಿ. ಆ ಮಾನಸ ಸರೋವರಲ್ಲಿ ನಾವು ಹಾಡಿದ್ವಿ, ಅದು ಕೇಳಿದ ತಕ್ಷಣ ಗೊತ್ತ, ಇದು ಮಾನಸ ವಿಜಯ್ ಭಾಸ್ಕರ್ ಅವ್ರದೇ ಅಂತ. ವೆಸ್ಟರ್ನ್ ಎಲ್ಲ ಕಲ್ತಾರಂತ ಮ್ಯೂಸಿಕ್ ಡೈರೆಕ್ಟರ್. ಹೌದು. ಈಗ ಸತ್ಯಂ ಅವರು ವೆಸ್ಟರ್ನ್ ಕಲಿದೇ ಇದ್ರು ಅವ್ರದೇ ಒಂದು ಕಲ್ಪನೆಯಲ್ಲಿ ಮಾಡೋರು. ವಿಜಯ್ ಭಾಸ್ಕರ್ ಇಸ್ ಎ ಗ್ರೇಟ್ ಟ್ಯಾಲೆಂಟೆಡ್ ಪಿಯಾನೋ ಪ್ಲೇಯರ್. ಮತ್ತೆ ಅವರು ಮ್ಯೂಸಿಕ್ ಎಲ್ಲ ಕಲ್ತವರು, ನೌಶಾದ್ ಸಂಗಡ ವರ್ಕ್ ಮಾಡಿದವರು. ಹಾಗಾಗಿ ಅವ್ರದ್ದು ವಿದ್ಯೆ ಬಹಳ ಅಪಾರವಾದ. ಅದೊಂದೇ ಅಲ್ಲ ಗುರುಜಿ, ಇನ್ನೊಂದು ಹೇಳ್ತೀನಿ. ನಮ್ಮ ಪ್ರಣಯ ರಾಜ ಇದಾರಲ್ಲ, ಹೌದು, ಅವ್ರು ಎಂಥ ಲಕ್ಕಿ ಸ್ಟಾರ್ ಅಂತಂದ್ರೆ ನಾನು ಅವ್ರನ್ನ ಬಹಳ ಅದೃಷ್ಟವಂತ ಅಂತ ಹೇಳ್ತೀನಿ, ಅದೃಷ್ಟ ನಟ ಅಂತ ಹೇಳ್ತೀನಿ. ಅವರಿಗೆ ಸಿಕ್ಕಂತ ಅತ್ಯುತ್ತಮವಾದ ಗೀತೆಗಳು ಬಹುಶಃ ನಮ್ಮ ನಾಯಕ ನಟರಲ್ಲಿ ಇವ್ರು ಬಿಟ್ರೆ ನಾನು ನೋಡಿದ ಹಾಗೆ ಅನಂತ್ನಾಗ್ ಅವ್ರಿಗೆ ಒಳ್ಳೊಳ್ಳೆ ಹಾಡುಗಳು ಸಿಕ್ಕಿದೆ ನಮ್ಮ ಅವರ ಸಿನಿಮಾಗಳಲ್ಲಿ. ಶ್ರೀನಾಥ್ ಅವ್ರಿಗಂತೂ ನೀವು ನೋಡ್ಕೊಂಡು ಬನ್ನಿ, ಒಂದೊಂದು ಸಿನಿಮಾಗಳಲ್ಲೂ ಆಲ್ಮೋಸ್ಟ್ ಒಂದು ಸಿನಿಮಾದಲ್ಲಿ 5 ಹಾಡಿದ್ರೆ 5 ಹಾಡು ಹಿಟ್ಟು. ಹಾಗೆ ನೀವು ಯಾವ್ದು ಯು ನೇಮ್ ದಿ ಫಿಲ್ಮ್ ಅಷ್ಟು ಹಾಡುಗಳು ಹಿಟ್ ಆಗಿರುತ್ತೆ. ಆತರ ತುಂಬಾ ಅದೃಷ್ಟವಂತ ನಟ. ಇದ್ರ ಮೇಲೆ ಒಳ್ಳೆ ನಟ ಬೇರೆ ಇದರಲ್ಲಿ. ಹಾಗಾಗಿ ಎರಡೂ ಮೇಳೈಸಿದಾಗ ಆ ಹಾಡು ತುಂಬಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಹಾಗಾಗಿ ತುಂಬಾ ಅದೃಷ್ಟವಂತ ನಟ ಕೂಡ. ಅದಕ್ಕೆ ಈ ಸಲದ ಮರ್ಯಾದ ಮಾಣಿಕ ಶ್ರೀನಾಥ್ ಮತ್ತು ಆರತಿ ಮತ್ತು ಮಂಜುಳಾ ಅವರಲ್ಲೇ ಇರಬೇಕು ಅಂತ ಕಲ್ಪನೆ. ಮೂಲತಃ ನಾರಾಯಣ ಸ್ವಾಮಿ ಅಂತ ಅವರ ಮೂಲತಃ ಹೆಸರು. ಅವರು ನ್ಯಾಷನಲ್ ಕಾಲೇಜಿನಲ್ಲಿ ಓದಿದ್ದು, ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿದ್ದು. H. ನರಸಿಂಹ ಅವ್ರಿಗೆ ಭಾಳ ಪೆಟ್ಟವರು. ಯಾಕೆಂದರೆ ನಾನು ಅದೇ ಶಾಲೆಯಿಂದ ಬಂದವನು. ಅವ್ರು ಬೇಕಾದಷ್ಟು ಫಂಕ್ಷನ್ಗಳಿಗೆ ಇದಕ್ಕೆಲ್ಲ ಬಂದಿದ್ದಾರೆ. ಅಲ್ಲಿ ನೋಡಿದಾಗ ಅವರು ಬಹಳಷ್ಟು ಸಾರಿ ಆ ಶಾಲೆನ ಅವರು ಮರ್ತಿಲ್ಲ ಇವತ್ತಿಗೂ. ಆಮೇಲೆ ಇನ್ನೂ ಒಂದು ವಿಶೇಷತೆ ನಮ್ಮ ಶ್ರೀನಾಥ್ ಬಗ್ಗೆ ಹೇಳಬೇಕು ಅಂತಂದರೆ, ಅಜಾತಶತ್ರು, ಹೌದು, ಸ್ನೇಹಮಯಿ, ಹೌದು, ಸಂಘಜೀವಿ ಮತ್ತು ಸಮಾಜೋದ್ಧಾರಕ. ಯಾಕೆ ಅಂತಂದರೆ ತಾವು ಇದನ್ನ ನೋಡಿರ್ತಿರೋ ಇಲ್ವೋ ಗೊತ್ತಿಲ್ಲ, ಇವರು ಮತ್ತೆ ಶಿವರಾಮಣ್ಣ ಬಹಳ ಒಳ್ಳೆ ಸ್ನೇಹಿತರು. ಶಿವರಾಮ್ ಇದ್ರಲ್ಲ, ನಟ ಶಿವರಾಮ್, ಅವರಿಬ್ರು ಯಾರೇ ಒಬ್ಬ ನಟ ತೀರ್ಕೊಂಡಾಗ ಅಥವಾ ಯಾರೇ ಒಬ್ಬ ಒಂದು ಸಾವು ಅಂತ ಬಂದಾಗ ಎಲ್ಲ ಅಲ್ಲಿ ಫಸ್ಟ್ ಇರ್ತಾರೆ. ಅಂದರೆ ಅಲ್ಲಿ ಸೇವೆ ಮಾಡಲಿಕ್ಕೆ ಅಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು, ಏನು ಮಾಡಬೇಕು, ಹೇಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳಾಗಲಿ ಇದಾಗಲಿ ತುಂಬ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಸಿನಿಮಾಲಿ. ಅದಕ್ಕೆ ಇವತ್ತಿಗೂ ಅವ್ರನ್ನ ಅಜಾತಶತ್ರು ಅಂತಲೇ ಸಿನಿಮಾ ರಂಗದಲ್ಲಿ ಕರೀತಾರೆ. ಅದೊಂದು ಬಹಳ ವಿಶೇಷತೆ ನಮ್ಮ ಶ್ರೀನಾಥ್ ಅವ್ರ ಬಗ್ಗೆ. ನಾನು ಬಹಳಷ್ಟು ನೋಡಿದ್ದೀನಿ. ನಮ್ಮ ಇಂದಿನ ಈ ಮರ್ಯಾದ ಮಾಣಿಕ್ಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮರ್ಯಾದ ಮಾಣಿಕ್ಯದಲ್ಲಿ. ನಮಸ್ಕಾರ. ನಾನು ಗುರುರಾಜ್, ಸೌಂಡ್ ಆಫ್ ಮ್ಯೂಸಿಕ್.